ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಎಲ್ಲರೂ ಆರಾಮಿದ್ರಂತ ಅನ್ಕೋತೀನಿ. ನಾವು ಇವತ್ತು ವಿಸಿಟ್ ಮಾಡಿದ್ದು ಬೇಸಿಗೆ ಅರಮನೆ, ಅಂದರೆ ಆದಿಲ್ ಶಾನ ಬೇಸಿಗೆ ಅರಮನೆ. ಬಿಜಾಪುರ ಟು ಸಿಂದಗಿ ಹೋಗುವ ರಸ್ತೆಯಲ್ಲಿ ಕುಮ್ಮಟಿಗೆ ಒಂದು ಗ್ರಾಮ ಇದೆ. ಆ ಕುಮ್ಮಟಿಗೆ ಗ್ರಾಮದಿಂದ ಜಸ್ಟ್ ಒಳಗಡೆ ಬಂದರೆ ಒಂದು ಕಿಲೋಮೀಟರ್ ಆಗ್ತದೆ. ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಈ ಕೆರೆಗೆ ಬರಬೇಕಂದ್ರೆ. ಕುಮ್ಮಟಿಗೆ ಅರಮನೆ ಅಂದರೆ ನಾವು ಮೈಸೂರು ಅರಮನೆ ಥರ ಇದ್ದಿರ್ಬೇಕಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಆ ರೀತಿ ಏನಿಲ್ಲ ಗುರು. ಇಲ್ಲಿ ಕುಮ್ಮಟಿಗೆ ಅರಮನೆ ಅಂದರೆ ಜಸ್ಟ್ ಅವರು ವಾಸ ಮಾಡೋಕ್ಕೆ ಎಷ್ಟು ಜಾಗ ಬೇಕು ಅಷ್ಟೇ ಇತ್ತು. ಇಲ್ಲಿ ಇದೆ ನೋಡಿ ಕುಮ್ಮಟಿಗೆ ಅರಮನೆ. ಒಳಗಡೆ ಹೋಗೋಣ, ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ಕುಮ್ಮಟಿಗೆ ಅರಮನೆ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಕುಮ್ಮಟಿಗೆ ಅರಮನೆ ಇದೆ ಗಾರ್ಡನು. ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ. ಗೌರ್ಮೆಂಟ್ ಅಂಡರ್ದಲ್ಲಿ ಇದೆ, ಅದಕ್ಕೆ ಇದು ಎಲ್ಲ ಪೂರ್ತಿಯಾಗಿ ರೀಬಿಲ್ಟ್ ಮಾಡ್ತಾ ಇದ್ದಾರೆ. ಇದು ನೋಡ್ಬೋದು, ಇದು ಎಲ್ಲ ಪೂರ್ತಿಯಾಗಿ ರೀಬಿಲ್ಟ್ ಮಾಡ್ತಾ ಇದ್ದಾರೆ. ಈ ಕುಮ್ಮಟಿಗೆ ಅರಮನೆ ಆದಿಲ್ ಶಾನ ಕಾಲದ ಒಂದು AC ರೂಮ್ ಅನ್ಬೋದು. ಪೂರ್ತಿ ಸುತ್ತಾಕಿ ಬರೋಣ ಯಾವ ರೀತಿ ಇದೆ ಇದು ಕುಮ್ಮಟಿಗೆಯ ಅರಮನೆ ಅಂತ. ಮುಸ್ಸಂಜೆ ಸಾಂಗ್ಸ್ ಶೂಟಿಂಗ್ ಇಲ್ಲೇ ಆಗಿತ್ತಂತ, ಇಲ್ಲಿ ತೋರಿಸ್ತೀನಿ ಬರ್ರಿ. ಧ್ರುವ ಸರ್ಜಾ ಇದು ನೋಡ್ರಿ, ಧ್ರುವ ಸರ್ಜಾ ಇದೇ ಒಂದು ಜಾಗದಲ್ಲಿ ಧ್ರುವ ಸರ್ಜಾ ಕೂತಿದ. ಹಂಗೆ ಇಲ್ಲೇ ನಮ್ಮ ರಾಧಿಕಾ ಪಂಡಿತ್ ಇದೇ ಒಂದು ಜಾಗದಲ್ಲಿ ರಾಧಿಕಾ ಪಂಡಿತ್ ಈ ರೀತಿ ನಿಂತ್ಕೊಂಡಿದ್ರು. ಹಂಗೆ ಧ್ರುವ ಸರ್ಜಾ ಈ ರೀತಿ ನಡ್ಕೊತ್ತು ವಾಕ್ ಮಾಡ್ಕೊತ್ತು ಹೋಗ್ತಾಯಿದ್ರು. ಇದೇ ಒಂದು ಜಾಗ ಅದು ಮುಸ್ಸಂಜೆ ಪಿಕ್ಚರಲ್ಲಿ ಬಳಸ್ತಾಕಂಥ ಒಂದು ಶೂಟಿಂಗ್ ಪಾಯಿಂಟು. ಇದೇ ಒಂದು ಜಾಗ ಅದು. ಗುರು ಒಳಗಡೆ ಹೋಗ್ಬೇಕಂದ್ರೆ ಏನೋ ಪರ್ಮಿಷನ್ ಬೇಕಂತ. ಪರ್ಮಿಷನ್ ಇಲ್ಲ ನಮ್ಮ ಹತ್ರ ಇವಾಗಂತರೂ, ಅದಕ್ಕೆ ಒಳಗಡೆ ಹೋಗೋಕೆ ಬಿಡಲಿಲ್ಲ. ಇದು ಏನು ನೀವು ಗೇಟ್ ನೋಡ್ತಿದ್ರಲ್ಲ, ಅಂದರೆ ಆಗಿನ ಕಾಲದ ಒಂದು ದ್ವಾರ ಬಾಗಿಲ, ಅಂದರೆ ಎಂಟ್ರನ್ ಗೇಟ್ ಇದೆ. ಇದು ಸುತ್ತೆಲ್ಲ ಒಂದು ಕಾವಲ ಪ್ರೊಟೆಕ್ಷನ್ ವಾಲ್ ಅನ್ಬೋದು. ಇದು ಪೂರ್ತಿ ಪ್ರೊಟೆಕ್ಷನ್ ವಾಲ. ಕಬ್ಬಿಣ ಎಲ್ಲ ಈಗೀಗ ಜಸ್ಟ್ ಬಳಸಿದ ಒಂದು ಕಬ್ಬಿಣ. ಹೊರಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಅಬ್ಬಬ್ಬ, ಇಲ್ಲಿ ನೋಡ್ಬೋದು ನಾವು ಯಾವ ರೀತಿ ಇದೆ ಅಂತ. ಮತ್ತೆ ಮೇಲ್ಗಡೆ ಹೋಗೋಣ. ಇದರ ಮೇಲ್ಗಡೆ ಹೋಗೋಕ್ಕೆ ಏನು ಹಾದಿ ಇಲ್ಲ, ಏನಿಲ್ಲ, ಪೂರ್ತಿಯಾಗಿ ಬಿದ್ದೋಗಿದೆ. ಮತ್ತೆ ಇಲ್ಲಿ ರೀಸ್ಟ್ರಕ್ಚರ್ ಆಗಿ ಮಾಡ್ತಾ ಇದ್ದಾರೆ ಇವರು. ಇದು ಹಿಂದ್ಗಡೆ ಇರೋದು ಕುಮ್ಮಟಿಗೆ ಕೆರೆ. ಇವಾಗ ಕುಮ್ಮಟಿಗೆ ಕೆರೆಗೆ ಹೋಗೋಣ. ಕೆರೆ ಹತ್ರ ಬಂದಿದ್ದೀವಿ. ನಿಮಗೆ ಹೇಳಿದಲ್ಲ ಕೆರೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ನೋಡ್ಬೋದು ಕೆರೆ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ ಗುರು, ಕೆರೆ ಯಾವ ರೀತಿ ಇದೆ ಅಂತ. ಹೇಳೋದು ಒಂದೇ, ನಗ್ತಾ ಇರಿ, ನಗಸ್ತಾ ಇರಿ. ಅದೇ ರೀತಿ ಜೈ ಕರ್ನಾಟಕ.